ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಡೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಮತಯಾಚಿಸಿದರು. ಇದೇ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ಪಾಕಿಸ್ತಾನದ ವಿರುದ್ಧ ಮಾತನಾಡಿದ ಹೀರೋ ಆಗಿದ್ದಾರೆ. ಆದರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಮೋದಿ ಬಗ್ಗೆ ಮಾತನಾಡ್ತಾರೆ. ಇವರಿಬ್ಬರ ನಡುವಿನ ಒಳ ಒಪ್ಪಂದ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಿಂದೆ ಯಾರಿಗೂ ಹೇಳದೆ ಕೇಳದೆ ಪಾಕಿಸ್ತಾನಕ್ಕೆ ಹೋಗಿ ಶರೀಫ್ ಜೊತೆ ಬಿರಿಯಾನಿ ತಿಂದು ಬಂದಿದ್ರು. ಇಂಥವರಿಂದ ನಾವು ದೇಶ ಪ್ರೇಮದ ಬಗ್ಗೆ ಪಾಠ ಕಲಿಯಬೇಕಿಲ್ಲ ಎಂದು ಗುಡುಗಿದ್ರು. ಇದೇ ವೇಳೆ ದೇವೇಗೌಡರು ಕೂಡ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಹಿಂದೆ ಇದ್ದಂತ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರನ್ನು ಭೇಟಿ ಮಾಡಕ್ಕೆ ಇಲ್ಲಿ ನಾನು ಮಹಾದೇಶಭಕ್ತ ಅಂತ ಹೇಳ್ತಾ ಇದ್ದೆ. ಎಂತ ಇಬ್ಬಂದಿತನ ನೋಡ್ರಿ. ಈ ಬಿಜೆಪಿ ಅವರಿದ್ದಾರಲ್ಲ, ಇವರಿಂದ ಕಾಂಗ್ರೆಸ್ನವರಾಗ್ಲಿ ಜೆಡಿಎಸ್ನವರಾಗ್ಲಿ ದೇಶ ಪ್ರೇಮದ ಬಗ್ಗೆ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೆ ಇದ್ದಂತ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರನ್ನು ಭೇಟಿ ಮಾಡಕ್ಕೆ ಇಲ್ಲಿ ನಾನು ಮಹಾದೇಶಭಕ್ತ ಅಂತ ಹೇಳ್ತಾ ಇದ್ದೆ. ಎಂತ ಇಬ್ಬಂದಿತನ ನೋಡ್ರಿ. ಈ ಬಿಜೆಪಿ ಅವರಿದ್ದಾರಲ್ಲ, ಇವರಿಂದ ಕಾಂಗ್ರೆಸ್ನವರಾಗ್ಲಿ ಜೆಡಿಎಸ್ನವರಾಗ್ಲಿ ದೇಶ ಪ್ರೇಮದ ಬಗ್ಗೆ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಡೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಇವತ್ತು ಮತಯಾಚಿಸಿದ್ರು. ಇದೇ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ಸಹಜವಾಗಿ ಅವರು ಎಂದಿನಂತೆ ವಾಗ್ದಾಳಿಯನ್ನ ನಡೆಸಿದ್ರು. ಮೋದಿ ಪಾಕಿಸ್ತಾನದ ವಿರುದ್ಧ ಮಾತನಾಡಿದ ಹೀರೋ ಆಗಿದ್ದಾರೆ. ಜೊತೆಗೆ ಆದರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಮೋದಿ ಬಗ್ಗೆ ಮಾತನಾಡ್ತಾರೆ. ಇವರಿಬ್ಬರ ನಡುವಿನ ಒಳ ಒಪ್ಪಂದ ಏನು ಅಂತ ಅಲ್ಲೇ ಪ್ರಶ್ನೆ ಮಾಡಿದ್ದಾರೆ ಜನರುಗಳ ಮುಂದೆ. ಈ ಹಿಂದೆ ಯಾರಿಗೂ ಹೇಳದೆ ಕೇಳದೆ ಪಾಕಿಸ್ತಾನಕ್ಕೆ ಹೋಗಿ ಶರೀಫ್ ಜೊತೆ ಬಿರಿಯಾನಿ ತಿಂದು ಬಂದಿದ್ರು. ಇಂಥವರಿಂದ ನಾವು ದೇಶ ಪ್ರೇಮದ ಬಗ್ಗೆ ಪಾಠ ಕಲಿಯಬೇಕಿಲ್ಲ ಅಂತ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ರು. ಇದೇ ವೇಳೆ ದೇವೇಗೌಡರು ಕೂಡ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು.